ನಂದನ್ ನೀಲಕೇಣಿ ಈಗಾಗಲೇ ಈ ಹೆಸರು ಕೇಳಿರ್ತೀರ. ಆಧಾರ್ ಕಾರ್ಡ್ನ ಪಿತಾಮಹ, ಆಧಾರ್ ಕಾರ್ಡ್ನ ನಮ್ಮ ದೇಶಕ್ಕೆ ಪರಿಚಯಿಸಿದಂತಹ ಒಬ್ಬ ವ್ಯಕ್ತಿ ನಂದನ್ ನೀಲಕೇಣಿ. ಇನ್ನು ಹಿಂದಕ್ಕೆ ಹೋಗ್ಬೇಕು ಅನ್ನೋಂಗಿದ್ರೆ ನಂದನ್ ನೀಲಕೇಣಿ ಇನ್ಫೋಸಿಸ್, ಇಡೀ ಜಗತ್ತಿನಾದ್ಯಂತ IT ಹಬ್ನಲ್ಲಿ ದೊಡ್ಡ ಸದ್ದು ಮಾಡಿರ್ತಕ್ಕಂಥ ಇನ್ಫೋಸಿಸ್ಗೆ ಫೌಂಡರ್ ಇಂತಹ ನಂದನ್ ನೀಲಕೇಣಿ ಇವಾಗ ಈ ದೇಶದಲ್ಲಿ ಭಾಳ ದೊಡ್ಡ ಸದ್ದು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರು ಇವಾಗ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಇದೆಯಲ್ಲ, ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ತಡೆಯೋದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹೊಸದಾಗಿ ನಂದನ್ ನೀಲಕೇಣಿ ಅವರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಇಲ್ಲಿಗೆ ಒಂದು ಸಮಸ್ಯೆ ಮುಗೀತು ಅಂತ ಕೇಂದ್ರ ಸರ್ಕಾರ ಅಂದ್ಕೊಂಡಿದೆ. ಆಕ್ಚುಲಿ ಸಮಸ್ಯೆ ಶುರುವಾಗಿರೋದು ಇವಾಗಿಂದನೇ, ಸಮಸ್ಯೆ ಸಾಲ್ವ್ ಆಗಲ್ಲ. ಸಮಸ್ಯೆ ಯಾಕೆ ಶುರುವಾಯಿತು ಅಂತಂದರೆ ಇದಕ್ಕಿಂತ ಹಿಂದಕ್ಕೆ ಸ್ವಲ್ಪ ಹೋಗೋದಾದ್ರೆ, ಇದಕ್ಕಿಂತ ಹಿಂದೆ ಇದೇ ಆರೋಪ ಇದಕ್ಕೆ ಬಂದಿತ್ತು. ಏನಂತ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ, ಇನ್ನೂ ಹಲವಾರು ಸಮಸ್ಯೆಗಳಿವೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಕುರಿತಾಗಿ ಅಂತ. ಆವಾಗ ರಾಧಾಕೃಷ್ಣನ್ ಅಂತಕ್ಕಂಥವ್ರ ಒಂದು ಇಸ್ರೋ ಮಾಜಿ ಅಧ್ಯಕ್ಷರಾದಂಥ ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿನ ರಚನೆ ಮಾಡಿತ್ತು ಈ ಸರ್ಕಾರ. ಆದರೆ ಅದು ಕೊಟ್ಟಂತಹ 110 ಸಲಹೆಗಳನ್ನು ಅಲ್ಲಿ ಒಂದೇ ಒಂದು ಸಲಹೆಯನ್ನು ಕೂಡ ಈ ಸರ್ಕಾರ ಗಮನ ಹರಿಸಲಿಲ್ಲ. ಆ ರಾಧಾಕೃಷ್ಣನ್ ಅವರು ಕೊಟ್ಟಂತಹ ಒಂದೇ ಒಂದು ಸಲಹೆಯನ್ನು ಸ್ವೀಕರಿಸಿದ್ದು ಕೂಡ ಈ ಮಟ್ಟದ ದೊಡ್ಡ ಗಲಭೆ ದೇಶದಲ್ಲಿ ಉಂಟಾಗ್ತಿರಲಿಲ್ಲ. ಅದೇ ಮುಖ್ಯವಾದದ್ದು, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಕ್ಕೆ ತಡೆಯೋದಕ್ಕೆ ರಾಧಾಕೃಷ್ಣನ್ ಕೊಟ್ಟಂತಹ ಒಂದು ಸಲಹೆ ತುಂಬ ಸೂಕ್ತವಾಗಿತ್ತು. ಅದರ ಪ್ರೋ ವರ್ಷನ್ನೇ ಇವಾಗ ಮತ್ತೆ ನಂದನ್ ನೀಲಕೇಣಿ ಮಾತಾಡ್ತಾ ಇದ್ದಾರೆ. ಆ ರಾಧಾಕೃಷ್ಣನ್ ಕೊಟ್ಟಿದ್ದ ವರದಿಗಿಂತ ಭಿನ್ನವಾಗೇನು ನಂದನ್ ನೀಲಕೇಣಿ ಸಲಹೆಗಳನ್ನು ಕೊಡ್ತಾ ಇಲ್ಲ. ರಾಧಾಕೃಷ್ಣನ್ ಅವರು ಹೇಳಿದ್ದು ಕೂಡ ಆನ್ಲೈನಲ್ಲಿ ನಾವು ಪರೀಕ್ಷೆ ನಡೆಸೋದ್ರ ಮುಖಾಂತರ ನಾವು ಇದನ್ನು ಬಗೆಹರಿಸ್ಬೋದು. ಪ್ರಶ್ನೆ ಪತ್ರಿಕೆಗಳನ್ನ ನೀವು ಹಾರ್ಡ್ ಕಾಪಿಗಳನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಂದರೆ ಇವಾಗ ನಾವು ವಾಟ್ಸಪ್ಪಲ್ಲಿ ಯೂಸ್ ಮಾಡ್ತೀವಲ್ಲ, ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತೇಳಿ, ಆ ರೀತಿಯ ವರ್ಷನಲ್ಲಿ ಅದನ್ನೆಲ್ಲ ಸರಿ ಮಾಡ್ಬೋದು, ತಾಂತ್ರಿಕವಾಗಿ ತುಂಬ ಮುಂದುವರೆದಿವಿ, ನಾವು ಇಂಥದನ್ನೆಲ್ಲ ಬಳಸ್ಕೋಬೋದು ಅಂತ ರಾಧಾಕೃಷ್ಣನ್ ಹೇಳಿದರು. ಆದರೆ ಅದನ್ನು ಬುಟ್ಟಿಗೆ ಎಸೆದು, ಕಸದ ಬುಟ್ಟಿಗೆ ಎಸೆದಂತಹ ನರೇಂದ್ರ ಮೋದಿ ಸರ್ಕಾರ ಇವಾಗ ದೊಡ್ಡ ಅವಘಡಕ್ಕೆ ಸಿಗಾಕೊಂಡಾಯಿತು. ಅದಕ್ಕೆ ತಲೆದಂಡನೂ ತೆತ್ತಾಯಿತು. ಆದರೆ ಬಿದ್ದು ಜಟ್ಟಿ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಆ ರೀತಿ ಮತ್ತೆ ನಂದನ್ ನೀಲಕೇಣಿ ಮುಖಾಂತರ ಹೊಸ ಭರವಸೆ, ಜಗತ್ತಿನಲ್ಲಿ ಯಾರು ಮಾಡದೇ ಇರತಕ್ಕಂಥದ್ದು, ಯಾರು ತೋರಿಸ್ತಾ ಇರತಕ್ಕಂಥ ಒಂದು ಪರಿಹಾರವನ್ನು ನಾವು ತೋರಿಸ್ತೀವಿ ಅಂತ ಹೊರಟಿದ್ದಾರೆ. ಇದಿಷ್ಟೇ ಸಮಸ್ಯೆ ಅಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದೇ ಸಮಸ್ಯೆ ಆಗಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿರಲಿಲ್ಲ. ನೀಟ್ ಅಂತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ. ಇದು ಯಾವಾಗ ಅರ್ಥ ಆಗುತ್ತೋ ನಮಗಂತೂ ಗೊತ್ತಿಲ್ಲ. ನೀಟ್ ಅಂತಕ್ಕಂಥದ್ದೇ ಭಾಳ ದೊಡ್ಡ ಸಮಸ್ಯೆ. ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಅಧ್ವಾನಗಳಿದೆಯಲ್ಲ, ಬರೀ ಪ್ರಶ್ನೆ ಪತ್ರಿಕೆಗೆ ಅಷ್ಟೇ ಸಂಬಂಧವಾಗಿಲ್ಲ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳು, ಪ್ರಶ್ನೆ ಪತ್ರಿಕೆಯಿಂದ ಉಂಟಾಗ್ತಕ್ಕಂತಹ ಮುಂದಿನ ಫಲಿತಾಂಶಗಳಿದಾವಲ್ಲ, ಅದು ಇಡೀ ದೇಶದಲ್ಲಿ ನಾವು ಎಂತೆಂತಹ ಡಾಕ್ಟರ್ಗಳನ್ನು, ಎಂತೆಂತಹ ಇಂಜಿನಿಯರ್ಸ್ಗಳನ್ನು ಹುಟ್ಟಾಗ್ತಾ ಇದ್ದೀವಿ, ಎಷ್ಟು ಕಳಪೆ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಹಿಡಿದಂತಹ ಕೈಗನ್ನಡಿ. ಪ್ರಪಂಚದ ಬೇರೆ ಎಲ್ಲ ಅಭಿವೃದ್ಧಿ ಹೊಂದಿರತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಶೈಕ್ಷಣಿಕವಾಗಿ ಭಾಳ ಎತ್ತರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಭಾರತ ಇನ್ನು ನೀಟ್ ಪರೀಕ್ಷೆಯ ಮುಖಾಂತರ ಇಡೀ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾಶ ಮಾಡೋದಕ್ಕೆ ಹೊರಟಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಗಮನಿಸ್ತಾ ಇರ್ತೀರ, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅನುವಾದಗೊಂಡಂತಹ ಪ್ರಶ್ನೆ ಪತ್ರಿಕೆಗಳು ಬಂದವಲ್ಲ, ಅಲ್ಲಿ ಸಾಕಷ್ಟು ಲೋಪದೋಷಗಳಿದ್ವು, ಅನುವಾದ ದೋಷಗಳಿದ್ವು ಅಂತೇಳಿ. ಇವರಿಗೆ ಯಥಾವತ್ತಾಗಿ ಪ್ರಶ್ನೆ ಪತ್ರಿಕೆಯನ್ನು ಅನುವಾದ ಮಾಡೋದು ಕೂಡ ಗೊತ್ತಿಲ್ಲ ಇವರಿಗೆ. ಅದನ್ನು ಕೂಡ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕೊಟ್ಬಿಟ್ಟು ಅದನ್ನು ಅಧ್ವಾನ ಮಾಡಿಸಿ ಕೂರಿಸಿದ್ದಾರೆ. ಅಲ್ಲಿಂದ ಹಿಡಿದು ಇದರಿಂದ ಶುರುವಾಗುತ್ತೆ ಅಂತಂದರೆ, ನೀಟ್ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಅದು NCERT ಅಂದರೆ ಸೆಂಟ್ರಲ್ ಸಿಲೆಬಸ್ ಇದೆಯಲ್ಲ, ಆ ಸೆಂಟ್ರಲ್ ಸಿಲೆಬಸ್ ಓದಂಥ CBSE ಓದಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ನೀರು ಕೊಡೋದಷ್ಟು ಸಲೀಸಾದಂಥ ಪರೀಕ್ಷೆ ಅದು. ಅದೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹಾಸನದಲ್ಲಿ, ಬೇಲೂರಲ್ಲಿ ಎಲ್ಲೆಲ್ಲ ಕೂತ್ಕೊಂಡು ಓದಿರ್ತಾರಲ್ಲ, ಈ ಸ್ಟೇಟ್ ಸಿಲೆಬಸ್ಸು, ಆ ಸ್ಟೇಟ್ ಸಿಲೆಬಸ್ ಓದಂಥ ವಿದ್ಯಾರ್ಥಿಗಳಿಗೆ ನೀಟು ನಿಜಕ್ಕೂ ಕೂಡ ಕಬ್ಬಿಣದ ಕಡಲೆ. ಇಲ್ಲಿ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಹಂಗಾದ್ರೆ ನೀವು ನೀಟ್ನ ಡಾಕ್ಟ್ರನ್ನೇ ಓದಿಸ್ಬೇಕು, ಇಂಜಿನಿಯರ್ನೇ ಮಾಡಬೇಕು ಅನ್ನೋಂಗಿದ್ರೆ, ಇಲ್ಲಿ ಹಳ್ಳಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ನೀವು CBSE ಸಿಲೆಬಸ್ನೇ ಕೊಡಿ. ಆ CBSE ಸಿಲೆಬಸ್ ಕೊಡೋದು ಮುಖಾಂತರ ನೀವು ನ್ಯಾಯ ಸಲ್ಲಿಸಿ. ಆದರೆ ನೀವು ದೊಡ್ಡ ಮಕ್ಕಳು ಅಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ CBSE ಸಿಲೆಬಸ್ಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಅನುಕೂಲ ಮಾಡ್ತಾ ಈ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡೋದಿದೆಯಲ್ಲ, ಇದನ್ನು ಯಾರು ತಾನೇ ಸಹಿಸೋಕ್ಕಾಗತ್ತೆ? ನೀಟ್ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಅದು ಕೇವಲ ಸೋರಿಕೆಯ ವಿಷಯ ಮಾತ್ರ ಅಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯ ಅಷ್ಟೇ ಆಗಿದ್ರೆ ನೀಟ್ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿರಲಿಲ್ಲ. ಇವಾಗ ನಮಗೇನು ಅನಿಸ್ತಾ ಇದೆ ಅಂತಂದರೆ, ಇವರು ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ತಡೆಯೋದಷ್ಟೇ ನಮ್ಮ ಮುಖ್ಯ ಅಜೆಂಡಾ ಅಂತ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಾಗತ್ತೆ. ನಂದನ್ ನೀಲಕೇಣಿ ಅವ್ರ ಬಗ್ಗೆ ಯಾವ ಅನುಮಾನಗಳಿಲ್ಲ. ಕೆಲವೊಂದು ದೋಷಗಳಿದ್ದಾವೆ. ಯಾಕೆಂತಂದರೆ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿಗಳನ್ನೆಲ್ಲೋ ಹಂಚ್ಕೊಂಡಿದ್ರು ಅನ್ನೋ ಆರೋಪಗಳು ಕೇಳಬಂದಿದ್ದು. ಆಮೇಲೆ 2014ರಲ್ಲಿ ಅವರು ರಾಜಕೀಯಕ್ಕೂ ಎಂಟ್ರಾಗಿ ಕಾಂಗ್ರೆಸ್ನಿಂದ ಅವರು ನಿಂತು ಲೋಕಸಭೆಗೆ ಟ್ರೈ ಮಾಡಿದರು. ಇದೆಲ್ಲವೂ ಒಂದು ಕಡೆಗೆ ರಾಜಕೀಯ ಜೀವನ ಅವ್ರ ಸ್ವಂತದ್ದು. ಆಮೇಲೆ ಮತ್ತೊಂದು ಅವರ ಇನ್ಫೋಸಿಸ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡಿನ ಮೇಕಿಂಗ್ ಆಗಿರ್ಬೋದು. ಇನ್ನು ಭಾಳ ಮುಖ್ಯವಾಗಿ ಹೇಳಬೇಕು ಅನ್ನೋಂಗಿದೆ, ನಮ್ಮ UPI ವ್ಯವಸ್ಥೆ ಇದೆಯಲ್ಲ, ನಮ್ಮ ದೇಶದಲ್ಲಿ ನಾವು ಈಗ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದೀವಲ್ಲ, ಆನ್ಲೈನ್ ಪೇಮೆಂಟಲ್ಲಿ ಭಾಳ ದೊಡ್ಡ
ದೊಡ್ಡ ಕೊಡುಗೆ ಇರತಕ್ಕಂಥದ್ದು ನಂದನ್ ನಿಲೇಕಣಿ ಅವ್ರದ್ದು. ಆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಂದನ್ ನಿಲೇಕಣಿಗೆ ಅಷ್ಟೇ ವಿವಾದಾತ್ಮಕವಾದ ವ್ಯಕ್ತಿ ಕೂಡ. ಯಾಕೆ ಅಂತಂದರೆ ನಂದನ್ ನಿಲೇಕಣಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಮ್ಮ ಅರ್ಹತೆಯನ್ನು, ನಮ್ಮ ಕೌಶಲ್ಯವನ್ನು ಪ್ರದರ್ಶಿಸುತ್ತಾನೆ ಅಲ್ಲಿರ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಸೋತಿದ್ದಾರೆ ಅನ್ನೋದನ್ನು ಇಡೀ ದೇಶ ಗಮನಿಸಿದೆ. ಅದ್ರ ಜೊತೆಗೆ ಈಗ ಏನಾಗಿದೆ ಅಂತಂದರೆ, ಈಗ ಮಾಡಿರ್ತಕ್ಕಂಥ ಕಮಿಟಿಯಲ್ಲಿ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾವ ವ್ಯಕ್ತಿ ಕೂಡ ಇಲ್ಲ. ಅವ್ರ ಜೊತೆಗೆ ಮತ್ತೆ ಇಸ್ರೋ ಅಧ್ಯಕ್ಷರೊಬ್ಬರು, ಅದ್ರ ಜೊತೆಗೆ ಒಬ್ಬರು IPS, ಅದ್ರ ಜೊತೆಗೆ ಒಬ್ಬ IAS, ಇವ್ರನ್ನೆಲ್ಲ ಹಾಕಿ ಒಂದು ಕಮಿಟಿ ನಿರ್ಧಾರ ಮಾಡಿದ್ದಾರೆ. ಆದರೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಿದ್ಯಾ ಪಂಡಿತರುಗಳು ಅಂತ ಹೇಳ್ತೀವಲ್ಲ, ಅಂದರೆ ಎಜುಕೇಷನ್ ಸಿಸ್ಟಮ್ನ ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥ ಒಬ್ಬ ಮುಖಗಳು ಕೂಡ ಈ ಕಮಿಟಿಯಲ್ಲಿ ಇಲ್ಲ. ಹಂಗಿದ್ದಾಗ ಈ ದೇಶದ ವಿದ್ಯಾಭ್ಯಾಸವನ್ನು ಇವರು ಯಾರಾದರೂ ಸರಿ ಮಾಡ್ತಾರಾ? ಸರಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಇದು ಮತ್ತೊಂದು ಸಮಸ್ಯೆಗೆ ಅಡಿಗಲ್ಲಲ್ವಾ ಅಂತ ಜನ ಚರ್ಚೆ ಮಾಡೋ ಹಿನ್ನೆಲೆಯಲ್ಲೇ ನರೇಂದ್ರ ಮೋದಿ ಸರ್ಕಾರ ಮತ್ತೊಂದು ಹೊಸ ವಿಷಯ ಕೈ ಹಾಕಿದೆ. ಅದೇನು ಅಂತಂದರೆ, ಇಡೀ ದೇಶದಾದ್ಯಂತ ಬಿಹಾರಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪರವಾಗಿ ಪ್ರತಿಭಟನೆ ಮಾಡಿದ್ರಲ್ಲ, ಆ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಹೋಗಿ ನೀವು ಕ್ರಿಮಿನಲ್ಸ್ಗಳು ಕಣ್ರಪ್ಪ, ನೀವು ಕ್ರಿಮಿನಲ್ಸು ಅಂತೇಳಿ ಕೇಸ್ ಹಾಕೋದ್ರ ಮುಖಾಂತರ ಅದು ಅಲ್ಲಿ ಬ್ಯುಸಿಯಾಗಿದೆ ಹೊರತು ನೀಟ್ ಪ್ರಶ್ನೆ ಪತ್ರಿಕೆ ಭಾಳ ಮುನ್ನೆಲೆಗೆ ಬಂದಿದೆ. ಪರೀಕ್ಷಾ ಪದ್ಧತಿಗಳನ್ನು ಸುಧಾರಣೆ ಮಾಡೋಣಂತೆ, ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಮಾಡೋಣಂತೆ, ಒಳ್ಳೆಯ ಡಾಕ್ಟರ್ಗಳನ್ನು ಈ ದೇಶಕ್ಕೆ ಕೊಡೋಣಂತೆ, ಒಳ್ಳೆಯ ಇಂಜಿನಿಯರ್ಗಳನ್ನು ಈ ದೇಶಕ್ಕೆ ಕೊಡೋಣಂತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡೋ ಬದಲು ನಮಗೆ ಅನ್ಯಾಯ ಆಗೋಯಿತು. ಅನ್ಯಾಯ ಅಲ್ಲ, ಅದು ಅವಮಾನ. ನಮ್ಮ NDA ಸರ್ಕಾರ 12 ವರ್ಷಗಳಲ್ಲಿ ಒಬ್ಬ ಮಂತ್ರಿಯನ್ನು ತಲೆದಂಡ ತಳ್ತಕ್ಕಂಥ ದೊಡ್ಡ ಅವಮಾನ ಆಗೋಯ್ತಲ್ಲ, ಆ ಅವಮಾನಕ್ಕೆ ಸೇಡು ತೀರ್ಸ್ಕೊಳ್ಳೋಕೆ ಹೊರಟ್ಬಿಟ್ಟಿದೆ ಈ ಮೋದಿ ಸರ್ಕಾರ. ನಿಮಗೆ ಸೇಡು ತೀರ್ಸ್ಕೊಳ್ಳೋದು ಮುಖ್ಯನೋ, ಈ ದೇಶದ ಭವಿಷ್ಯ ಮುಖ್ಯನೋ? ಈ ದೇಶದ ಭವಿಷ್ಯದ ಬಗ್ಗೆ ಭಾಳ ದೊಡ್ಡ ಚಿಂತನೆಗಳನ್ನು ಮಾಡ್ತಾರೆ. ಮಿಷನ್ 2048 ಮಿಷನ್ 2025 ಈ ರೀತಿ ಮಿಷನ್ಗಳನ್ನು ಹಾಕೊಂಡು ಹೋಗ್ತಕ್ಕಂಥ ಮೋದಿ ಸರ್ಕಾರ ಇದೆಯಲ್ಲ, 2048ನೇ ಇಸ್ವಿ ಹೊತ್ತಿಗೆ ಇಡೀ ಜಗತ್ತಿನಲ್ಲೇ ಭಾರತವನ್ನು ಅತಿ ದೊಡ್ಡ ಎತ್ತರಕ್ಕೆ ತಗೊಂಡು ನಿಲ್ಲಿಸ್ತೀವಿ ಅಂತೇಳಿ ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ಆದರೆ ಭವಿಷ್ಯಕ್ಕೆ ಬೇಕಾದಂಥ ಸಲಕರಣೆಗಳನ್ನು, ಸಿದ್ಧತೆಗಳನ್ನು ಇವರು ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಶೂನ್ಯ. ಮತ್ತದೇ ನಂದನ್ ನಿಲೇಕಣಿ, ಮತ್ತದೇ IASಗಳು, ಅದೇ IPSಗಳು ವಿದ್ಯಾಕ್ಷೇತ್ರದಲ್ಲಿ ದೊಡ್ಡ ಹೆಸರು ಪಡೆದಿರ್ತಕ್ಕಂಥ, ವಿದ್ಯಾಕ್ಷೇತ್ರವನ್ನು ಸುಧಾರಣೆ ಮಾಡ್ತಕ್ಕಂಥ, ಪ್ರಾದೇಶಿಕವಾದ ನ್ಯಾಯ ಸಲ್ಲಿಸ್ತಕ್ಕಂಥ ಒಂದೇ ಒಂದು ಧ್ವನಿಯೂ ಕೂಡ ಕಮಿಟಿಯಲ್ಲಿ ಇಲ್ಲ ಅಂತಂದರೆ ಅವ್ರು ಯಾವ ನಿಟ್ಟಿನಲ್ಲಿ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಆಗುತ್ತೆ? ಈ ನಿಟ್ಟಿನೆಲ್ಲ ಚಿಂತನೆ ಮಾಡೋ ಸಮಯದಲ್ಲಿ ನಮಗೆ ಯೋಚನೆ ಆಗ್ತಕ್ಕಂಥದ್ದು ಒಂದೇ ಒಂದು ವಿಚಾರ, ಈ ದೇಶಕ್ಕೆ ನಿಜಕ್ಕೂ ಭವಿಷ್ಯ ಇದೆಯಾ? ಭವಿಷ್ಯ ಇದ್ದಿದ್ದೇ ಆದರೆ ಇವರು ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಈ ರೀತಿ ಬಲಿಯಾಗ್ತಕ್ಕಂಥ ಕೆಲಸ ಮಾಡ್ತಿರಲಿಲ್ಲ. ಇವತ್ತು ಕೂಡ ಪ್ರಶ್ನೆಗಳಿದ್ದಾವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಒಂದೇ ಅಲ್ಲ, ನೀಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರಬೇಕು, ಪ್ರಾದೇಶಿಕವಾದ ಹಂಚಿಕೆ ಇರಬೇಕು, ಬಡ ಮಕ್ಕಳಿಗೂ ಕೂಡ ಅದರಲ್ಲಿ ಪಾಲು ಸಿಗಬೇಕು, ದಮನಿತರಿಗೂ ಕೂಡ ಪಾಲು ಸಿಗಬೇಕು. ಕೇವಲ ಶ್ರೀಮಂತರಿಗೆ, ದುಡ್ಡಿದ್ದವರಿಗೆ ಮಾತ್ರ ವೈದ್ಯಕೀಯ ಸೀಟ್ಗಳಲ್ಲ. ಇವೆಲ್ಲ ವಿಚಾರಗಳಿಗೆ ಗಮನ ಹರಿಸುತ್ತೆ ಅನ್ನೋ ಆಶಯದೊಂದಿಗೆ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.